ಪ್ರೈಸ್ ಲಾರ್ಡ್. ಈ ದಿನದ ಒಂದು ವಿಷಯ ಬಂದು ಮನುಷ್ಯನ ಆತ್ಮವನ್ನು ಕುರಿತು ಕೆಲವು ಮಾತುಗಳನ್ನು ಆಡೋಣ. ಆ ಮನುಷ್ಯನ ಆತ್ಮವು ಬಂದು ತುಂಬ ವಿಶೇಷವಾದದ್ದು. ಅದು ಎಷ್ಟು ಬೆಲೆ ಕೊಟ್ಟರೂ ಅದಕ್ಕೆ ಈಡು ಮಾಡಲು ಸಾಧ್ಯವಿಲ್ಲ. ದೇವರ ದೃಷ್ಟಿಯಲ್ಲಿ ಮನುಷ್ಯನ ಆತ್ಮವು ಇದು ಬಡವನ ಆತ್ಮ, ಇದು ಶ್ರೀಮಂತನ ಆತ್ಮ, ಇದು ಮೇಲುಜಾತಿಯವನ ಆತ್ಮ, ಇದು ಕೆಳಜಾತಿಯವನ ಆತ್ಮ ಎಂದು ಬೇರ್ಪಡಿಸಲಾಗುವುದಿಲ್ಲ. ದೇವರ ದೃಷ್ಟಿಯಲ್ಲಿ ಎಲ್ಲ ಆತ್ಮಗಳು ಒಂದೇ. ಯೇಸು ಸ್ವಾಮಿಯು ಈ ಲೋಕದಲ್ಲಿದ್ದಾಗ ಒಂದು ಮಾತನ್ನು ಹೇಳಿದ್ದಾರೆ. ಅದು ಏನೆಂದರೆ, ಒಬ್ಬನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ತನ್ನ ಆತ್ಮವನ್ನು ನಷ್ಟಪಡಿಸಿಕೊಂಡರೆ ಅವನಿಗೆ ಏನು ಲಾಭ? ನೋಡಿ, ಒಬ್ಬ ವ್ಯಕ್ತಿಯ ಆತ್ಮ ಈ ಲೋಕವನ್ನೆಲ್ಲ ಕೊಟ್ಟರೂ ಅದಕ್ಕೆ ಈಡು ಕೊಡಲಾಗುವುದಿಲ್ಲ. ಅದು ಶ್ರೀಮಂತನಾಗಲಿ ಬಡವನಾಗಲಿ ಅವನ ಆತ್ಮವು ವಿಶೇಷವಾದದ್ದು ಮತ್ತು ಬೆಲೆ ಕಟ್ಟಲಾಗದಂಥ ವಿಶೇಷವಾದ ಆತ್ಮವಾಗಿದೆ. ಆದ್ದರಿಂದ ಮನುಷ್ಯನು ತನ್ನ ಶರೀರದಲ್ಲಿ ಮಾಡುವ ಪ್ರತಿಯೊಂದು ಪಾಪ ಕಾರ್ಯಗಳಿಗಾಗಿ ಆತ್ಮವು ನಷ್ಟಪಡುತ್ತದೆ. ಆದ್ದರಿಂದ ಪ್ರಿಯ ದೇವ ಜನರೇ, ನಿಮ್ಮ ಆತ್ಮವನ್ನು ಕಾದುಕೊಳ್ಳಿ. ನಿಮ್ಮ ಆತ್ಮವನ್ನು ದೇವರಲ್ಲಿ ಪರಿಶುದ್ಧವಾಗಿ ಕಾದುಕೊಂಡು ಆತ್ಮವನ್ನು ಕೊಟ್ಟ ದೇವರಿಗೆ ಅದನ್ನು ಸಮರ್ಪಣೆ ಮಾಡಿ. ಈ ಆತ್ಮವು ಒಂದು ನಿತ್ಯವಾದ ಸ್ವರ್ಗದಲ್ಲಿ, ಇಲ್ಲದಿದ್ದರೆ ನಿತ್ಯವಾದ ನರಕದಲ್ಲಿ ಜೀವಿಸಬೇಕಾಗುತ್ತದೆ. ಸ್ವರ್ಗವ ನರಕವ ಎಂದು ನೀವೇ ತೀರ್ಮಾನಿಸಿಕೊಳ್ಳಿ. ದೇವರಿಗೆ ಪ್ರಿಯವಾಗಿ ನಡೆದು ನಿಮ್ಮ ಆತ್ಮವನ್ನು ರಕ್ಷಿಸಿಕೊಳ್ಳಿ. ಪ್ರೈಸ್ ಲಾರ್ಡ್.